ನಕಲಿ ಆಧಾರ್ ಕಾರ್ಡ್ ಮಾಡುತ್ತಿದ್ದಾನೆಂದು ಸುಳ್ಳು ಆರೋಪ ಮಾಡಿ ಅಂಗಡಿ ಮಾಲೀಕನ ಬಳಿ ಹಣ ಪೀಕಿದ ಪಿಎಸ್ಐ ವಿರುದ್ಧ ಐಜಿಪಿಗೆ ದೂರು ಹೋಗಿದೆ. ಬೆಂಗಳೂರಿನ ಕನಕಪುರದಲ್ಲಿ ನಡೆದಂತಹ ಘಟನೆ ಇದು. ಚನ್ನಪಟ್ಟಣ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಯಿಂದ ವಂಚನೆ ಪ್ರಕರಣ ವರದಿಯಾಗಿದೆ. ನಕಲಿ ಆಧಾರ್ ಮಾಡುತ್ತಾನೆಂದು ಸುಳ್ಳು ಆರೋಪ ಮಾಡಿಕೊಂಡು ಅಂಗಡಿ ಮಾಲೀಕನ ಬಳಿ ಹಣ ಪೀಕಿದ ಪಿಎಸ್ಐ ವಿರುದ್ಧ ಐಜಿಪಿಗೆ ದೂರು. ಬೆಂಗಳೂರಿನ ಕನಕಪುರದಲ್ಲಿ ನಡೆದಂತಹ ಘಟನೆ ಇದು. ಚನ್ನಪಟ್ಟಣ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಯಿಂದ ವಂಚನೆ. ಬರೋಬ್ಬರಿ 1.6 ಲಕ್ಷ ರೂಪಾಯಿ ದೋಚಿರುವ ಪೊಲೀಸಪ್ಪ. ನೊಂದ ಮಾಲೀಕ ರಾಜೇಶ್ ಹಿರಿಯ ಅಧಿಕಾರಿಗೆ ದೂರನ್ನು ನೀಡಿದ್ದಾರೆ. ಕೇಂದ್ರ ವಲಯ ಐಜಿಪಿಗೆ ದೂರು ಸಲ್ಲಿಸಿದ ರಾಜೇಶ್, ಪಿಎಸ್ಐ ಹರೀಶ್ ಮತ್ತು 4 ಸಿಬ್ಬಂದಿ ವರ್ಗಾವಣೆಗೊಂಡು ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಸೆನ್ ಠಾಣೆಯ ಡಿವೈಎಸ್ಪಿ ಕೆಂಚೇಗೌಡ ನೇತೃತ್ವದಲ್ಲಿ ಪ್ರಕರಣದ ತನಿಖೆ ನಡೆಯುತ್ತಿದೆ. ಹರೀಶ್ ಪೊಲೀಸ್ ಪೇದೆಗಳಾದ ವರದರಾಜು, ಸುಭಾಷ್ ಹಾಗೂ ಮತ್ತಿಬ್ಬರಿಂದಲೂ ಕೂಡ ಕೃತ್ಯ. ಚನ್ನಪಟ್ಟಣ 2 ಪೆಟ್ರೋಲ್ ಬಂಕ್ಗಳಲ್ಲಿ ಸ್ಕ್ಯಾನ್ ಮಾಡಿ 60,000 ರೂಪಾಯಿ, 1 ಲಕ್ಷ ರೂಪಾಯಿ ನಗದು ವಸೂಲಿ ಮಾಡಿದ್ದ ಹರೀಶ್ ಮತ್ತು ಆತನ ಸಂಗಡಿಗರು ನಕಲಿ ಆಧಾರ್ ಮಾಡುತ್ತಾನೆಂದು ಸುಳ್ಳು ಆರೋಪ ಮಾಡಿ ವಿಷಯಕ್ಕೆ ಬಂದ್ಬಿಡೋಣ. ಒಬ್ಬ ಅಂಗಡಿ ಇಟ್ಕೊಂಡಿದ್ದ. ಆತನ ಜೊತೆ ಒಂದಷ್ಟು ದುಡ್ಡಿದೆ ಅಂತ ಹೇಳಿ ಗೊತ್ತಾಗಿರುತ್ತೆ. ಆ ಇರೋ ದುಡ್ಡಲ್ಲಿ ಒಂದಷ್ಟು ಪೀಕ್ ಬೇಕಲ್ಲ ಅಂಥೇಳಿ ನಿನ್ನ ನಕಲಿ ಆಧಾರ್ ಕಾರ್ಡ್ನ ಮಾಡ್ತಾ ಇದೆಯಾ ಅನ್ನೋ ಸೋಗಲ್ಲಿ ಆತನ ಜೊತೆ ಹಣ ಪೀಕ್ತಾ ಹೋದ್ರು, ಹಂತವಾಗಿ. ನಾವೀಗಾಗಲೇ ಹೇಳಿದಂತೆ ಅಷ್ಟು ಹಣನ ಪೀಕಿದ್ದಾರೆ. ಇದರ ವಿರುದ್ಧವಾಗಿ ಉನ್ನತಾಧಿಕಾರಿಗೆ ದೂರು ಹೋಗಿದೆ. ಹಿಂಗೆ ನನ್ನ ಹೆಸರನ್ನು ಹಾಳು ಮಾಡೋದಕ್ಕೆ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ನನ್ನ ಜೊತೆ ಒಂದಷ್ಟು ಹಣನ ದೋಚಿದ್ದಾರೆ. ನೊಂದ ಮಾಲೀಕರಿಂದ ದೂರು. ಕೇಂದ್ರ ವಲಯ ಐಜಿಪಿಗೆ ದೂರು ಸಲ್ಲಿಸಿದ ರಾಜೇಶ್, ಪಿಎಸ್ಐ ಹರೀಶ್ ಮತ್ತು 4 ಸಿಬ್ಬಂದಿ ವರ್ಗಾವಣೆಗೊಂಡು ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರಂತೆ. ಸುಮ್ಮನೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟರು? ಪೊಲೀಸ್ ಅಧಿಕಾರಿ ಎಂಬ ಕಾರಣಕ್ಕೆ ಯಾರನ್ನ ಬೇಕಾದರೂ ಏನು ಆರೋಪ ಮಾಡಿಕೊಂಡಾದರೂ ಆತನ ಜೊತೆ ದುಡ್ಡು ವಸೂಲಿ ಮಾಡಬೇಕು ಅನ್ನುವಂತಹ ಅದೆಷ್ಟೋ ಪೊಲೀಸರು ನಮ್ಮ ರಾಜ್ಯದಲ್ಲಿದ್ದಾರೆ. ಈ ಕಾನೂನು ಬದಲಾಗಿದೆ. ಸೊ ಈ ತರಹದ ಪೊಲೀಸರ ವಿರುದ್ಧ ಎಚ್ಚರದಿಂದಿರಿ ಎನ್ನುವಂತಹ ಅಪೇಕ್ಷೆ ಫ್ರೀಡಮ್ ಟಿವಿಯದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.